ಎಜುಕೇಷನ್ ಪಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಆದರೆ ಕಾಮನ್ ಸೆನ್ಸಿಂದ ಎಜುಕೇಷನ್ ಪಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈ ಪ್ರಕರಣ ಬಹುಶಃ ಅದೇ ಥರ ಕಾಣಿಸ್ತಾ ಇದೆ. ಹಾಡಹಗಲೇ ಒಬ್ಬ ಎಜುಕೇಟೆಡ್ ಯುವತಿ ನಡು ರಸ್ತೆಯಲ್ಲಿ ಕಸವನ್ನು ಎಸೆದು ನಂತರ ತನ್ನ ಕೆಲಸ ಸರಿ ಅನ್ನೋ ರೀತಿಯಲ್ಲಿ ಆಕೆ ಮೊಂಡಾಟವನ್ನು ಪ್ರದರ್ಶನ ಮಾಡಿದ್ದಾರೆ. ಯುವತಿಯನ್ನು ಅಲ್ಲಿನ ಸ್ಥಳೀಯರು ರೆಡ್ ಹ್ಯಾಂಡ್ ಆಗಿ ಹಿಡಿತಾರೆ. ರೆಸಿಡೆನ್ಷಿಯಲ್ ಏರಿಯಾದ ರಸ್ತೆಯಲ್ಲಿ ಕಸ ಎಸೆದಿದ್ದಾರೆ. ಯಾಕೆ ಈ ರೀತಿಯಾಗಿ ಎಸೆದಿದ್ದೀರಿ, ಹಿಂಗೆ ಹಾಕಿದ್ರೆ ಹೆಂಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸ್ಥಳೀಯರು. ಆದರೆ ಯಾರ ಮಾತಿಗೂ ಬೆಲೆ ಕೊಡದೆ ಮತ್ತೆ ರಸ್ತೆಯಲ್ಲಿ ಕಸ ಎಸೆದು ಆಕೆ ವಾಪಸ್ ಹೋಗ್ತಾಳೆ. ಇನ್ಫ್ಯಾಕ್ಟ್ ಎಸೆದಂತಹ ಕಸವನ್ನು ಅಲ್ಲಿನ ಸ್ಥಳೀಯರು ಆಕೆಯ ಸ್ಕೂಟಿ ಮೇಲೆ ತಂದಿಡ್ತಾರೆ. ಮತ್ತೊಮ್ಮೆ ಆ ಕಸವನ್ನು ಅಲ್ಲೇ ಚೆಲ್ಲಿ ಆಕೆ ಅಲ್ಲಿಂದ ಹೋಗ್ತಾಳೆ. ನಿಮಗೆ ಅರ್ಥ ಆಗ್ತಾ ಇಲ್ಲ. ರೆಸಿಡೆನ್ಷಿಯಲ್ ಏರಿಯಾ ಇದು, ಎಲ್ಲಿ ತಂದಿಡ್ತೀರಾ ಕಸ? ಎತ್ಕೊಂಡೋದ್ರೆ ಸರಿ. ಈಗ ಮರ್ಯಾದೆಯಾಗಿ ವಿಡಿಯೋಸ್ ಎಸ್ಕೊಂಡು ನಾನು ಪಂಪಿಸ್ತಾನುಂಡು. ಎಮ್ ಎಲ್ ಎ ಪಂಪಿಸ್ತಾನುಂಡು. ನಿಮಗೆ ಅರ್ಥ ಆಗ್ತಾ ಇಲ್ಲ. ರೆಸಿಡೆನ್ಷಿಯಲ್ ಏರಿಯಾ ಇದು, ಎಲ್ಲಿ ತಂದಿಡ್ತೀರಾ ಕಸ? ನೋಡಿ. ಏಯ್ ಹಲೋ ಮೇಡಮ್, ಹಲೋ, ಓದಿದ್ರ? ಬುದ್ಧಿ ಇಲ್ವಾ ನಿಮ್ಗೆ? ಎತ್ತಿ ಕಸ ಇತ್ತು. ಹಲೋ, ಕಸ ಎತ್ತಲ್ಲಿ. ಸೋಷಿಯಲ್ ಮೀಡಿಯಾದಲ್ಲ ಟ್ರೋಲ್ ಮಾಡ್ಬಿಡ್ತೀನಿ.